ಚಂದ ಹೇಳಿದ್ರು. ಅವ್ರೇನು ಹೇಳಿದ್ರು ಅಂದ್ರೆ, ನಾವು ಒಳ್ಳೆಯದು ಕಂಡು ಮೆಚ್ಕೋಬೇಕು ಅಂತ ಹೇಳಿದ್ರು. ನಾವು ನಮ್ಮ ಸ್ವಭಾವ ಹೆಂಗಿತ್ತು ಅಂದ್ರೆ ದೋಷ ಹುಡುಕ್ತೀವಿ. ಒಬ್ಬರ ಬಳಿ ಏನೇನು ಒಳ್ಳೇದದ ಅದು ನಾವು ಮೆಚ್ಚಿ ಮಾಡಿದ್ರೆ ಉಳಿದ ದೋಷನೂ ಅವ ಕಳ್ಕೊತಾನೆ, ಒಂದಿಲ್ಲ ಒಂದಿನ ಕಳ್ಕೊತಾನೆ. ಅದರಲ್ಲಿ ನಮ್ಮ ಸಮಾಜದಲ್ಲಿ ಬಹಳ ಅದು ವಿಶೇಷವಾಗಿ ನಮ್ಮ ಲಿಂಗಾಯತ ಸಮಾಜ ಶ್ರೀಮಂತಿಕೆ ಆಗಬೇಕಾದ್ರೆ, ಇದನ್ನ ಅಭಿವೃದ್ಧಿ ಆಗಬೇಕಾದ್ರೆ ಯಾರ್ಯಾರ ಬಳಿ ಏನೇನದ ಆ ಒಳ್ಳೆ ಗುಣ ಸಮಾಜಕ್ಕೆ ಬಳಸ್ಕೊಂಡ್ರೆ ಸಮಾಜ ಸಮೃದ್ಧಿ ಆಗ್ತದೆ, ಬಲಿಷ್ಠ ಆಗ್ತದೆ. ಒಬ್ಬರಲ್ಲಿ ಒಂದು ಒಳ್ಳೆ ಕಲೆ ಇರ್ತದೆ, ಆ ಕಲೆ ನಾವು ಬಳಸ್ಕೋಬೇಕು. ಒಬ್ಬರಲ್ಲಿ ಒಳ್ಳೆ ಮಾತುಗಾರಿಕೆ ಇರ್ತದೆ, ಎಲ್ಲರ ಬಳಿ ಇರ್ಲಿಕ್ಕೆ ಆಗಲ್ಲ. ಒಬ್ಬೊಬ್ಬರ ಬಳಿ ಒಂದೊಂದು ಒಳ್ಳೇದು. ಅದಕ್ಕೆ ನಾವು ನಮ್ಮ ನೋಡ ದೃಷ್ಟಿ ಸ್ವಲ್ಪ ಒಳ್ಳೇದು ಮಾಡಿಕೊಂಡೇವಂದ್ರೆ ನಮ್ಗೆಲ್ಲರೂ ಒಳ್ಳೆಯವರೇ ಕಾಣ್ತಾರೆ, ನಿಮಗೆಲ್ಲ ಬರ್ತದೆ. ಅದಕ್ಕೆ ಒಳ್ಳೇದು ಹೆಂಗೆ ಕಾಣ್ತದಪ್ಪ ಅಂದ್ರೆ ನಮ್ಮ ಕಣ್ಣು ಏನಾಗಬೇಕು ಅಂದ್ರೆ ಶುದ್ಧ ಆಗಬೇಕು, ಪವಿತ್ರ ಆಗಬೇಕು. ಕಣ್ಣು ಪವಿತ್ರ ಆಗಬೇಕು. ಕಣ್ಣು ಪವಿತ್ರ ಹೆಂಗಾಗ್ತವೆ? ಕಣ್ಣು ಲಿಂಗ ನೋಡಿ ಕಣ್ಣಿನಲ್ಲಿ ಒಳ್ಳೆ ಗುಣ ಬರ್ತದೆ. ಆಚಾರಲಿಂಗ ಅಂತ ಇಂದ್ರಿಯದಲ್ಲಿ ಜಂಗಮಲಿಂಗ ಇತ್ತು, ನಮ್ಮಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳಾಗಿ ನನ್ನ ಇಂದ್ರಿಯಗಳೆಲ್ಲ ಲಿಂಗಮಯ. ಅಂದ್ರೆ ಅರ್ಥ ಏನು? ಲಿಂಗಮಯ ಅಂದ್ರೆ ದೈವೀಮಯ. ಆ ದೈವೀಮಯ ಆಯಿತು ಅಂದ್ರೆ ನಮಗೆಲ್ಲ ಒಳ್ಳೆಯದೇ ಕಾಣಿಸ್ತದೆ, ಕೆಟ್ಟದ್ದೆಂದು ಕಾಣುವುದು. ಅದಕ್ಕೆ ನಾವು ದೈವೀಮಯವಾಗಿ ಮಾಡ್ಕೋಬೇಕು. ನಮ್ಮ ಅಂಗಾಂಗಗಳೆಲ್ಲ ದೈವೀಮಯ ಮಾಡ್ಕೋಬೇಕು, ಲಿಂಗಮಯ ಮಾಡ್ಕೋಬೇಕು. ಆ ದೈವೀಮಯವಾಗಿ ಅಂಗಾಂಗಗಳೆಲ್ಲ ಮಾಡ್ಕೊಂಡ್ರೆ ಬಸವಣ್ಣವರು ಅದಕ್ಕೆ ಆಗಿತ್ತು. ಕಳ್ಳನಲ್ಲಿಯೂ ಉಡಲ ಸಂಗಮ ಕಂಡು, ಕೊಲೆಗಡಕನಲ್ಲಿಯೂ ಪರಮಾತ್ಮನನ್ನೇ ಕಂಡು. ನಿಮ್ಗೆ ಗೊತ್ತದ ಘಟನೆ, ಅನೇಕ ಸಲ ಹೇಳಿರ್ಬೇಕು. ಬಸವಣ್ಣನ ಮಹಾಮನೆಗೆ ಮೋಸ ಮಾಡ್ಯಾರಂತ ತಿಳ್ಕೊಂಡು ಕೆಲವರು ಬಂಡಿ ಮಂಚಣ್ಣಂತೂ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಅವ್ರ ಕೆಲಸ ಅವ್ರಿಗೆ ಬರೀ ಒಳ್ಳೇದು ಕಾಣಂಗಿಲ್ಲ, ಬರೇ ಏನ್ ಕೆಟ್ಟದು ಅದೇ ಕಾಣ, ಅದೇ ಹುಡುಕ್ತಿರ್ತಾರೆ, ಅದೇ ನೋಡ್ತಿರ್ತಾರೆ. ನೋಡಬಾರ್ದಾಗಿ 10% ಕೆಟ್ಟದಿದ್ರು 90% ಒಳ್ಳೇದಿದ್ದು ನಾವು ಒಳ್ಳೇದೇನೆ. ನಾವು ಏನು ಒಳ್ಳೇದಪ್ಪ, ನಮ್ಮಲ್ಲಿ ಶಾಂತ ಗುಣ ಅದ, ನಿಮ್ಮಲ್ಲಿ ದಾಸೋಹ ಗುಣ ಅದ, ನಿಮ್ಮಲ್ಲಿ ಎಲ್ಲರ ಜೊತೆ ಪ್ರೀತಿ ಸ್ನೇಹದ ಭಾವ ಅದ. ಹಿಂಗೆ ನಾವು ಅದನ್ನು ಮೆಚ್ಚಿ ನೋಡಿದೇವಂದ್ರೆ ಅವನಿಗೆ ಸಮಾಜದಲ್ಲಿ ಉತ್ಸಾಹದಿಂದ ತಲೆ ಎತ್ತಿ ಬರುತ್ತಾರೆ. ಎಲ್ಲರೂ ಬೈಕೋತಾ ಹೇಳಿದ್ರೆ ಅವರೊಂದಿಗೆ ಅದು ಉತ್ಸಾಹ ಬರೋಂಗಿಲ್ಲ. ಮನುಷ್ಯರಿಗೆ ಶಬಾಷ್ ಅಂತ ಒಂದು ಚಲೋ ಹೇಳಿದ್ರಲ್ಲ, ಮನೆ ಶಾಂತಿ ಹೋದಂತ ಹೋಗಿದ್ವಿ ನಾವು. ಅನೇಕ ಸಲ ದಿನ ಹೋಗ್ತಾ ಇರ್ತೀವಿ. ಅವ್ರು ನೋಡಾಗ ಬರ್ತಾರೆ, ಏನ್ರಿ ಮಾಡತ್ರೆ ಈ ಕಟ್ಟಿಗೆ ಹಾಕಿದ್ದಿಲ್ಲ ನೋಡಿ, ಈ ಕಟ್ಟಿಗೆ ಹಾಕಿ ತಪ್ಪು ಮಾಡಿ ಕಿಟಕಿ ಇಲ್ಲಿ ಬರಬಾರ್ದಾಗಿ ಇನ್ನೂ ಅಲ್ಲೇ ಬರ್ಬೇಕಾಗಿತ್ತು. ಮತ್ತ ಈಗ ಈ ಬಾಗಿಲು ಇಲ್ಲಿದ ಬದಲಾಗಿ ಈ ಕಡೆ ಇದ್ದ ಇನ್ನೂ ಇಲ್ಲ. ಇದು ಬಹಳ ಚಂದ ಇದೆ, ಬರೇ ಇದೆ. ಈಗ ಮನೆ ಕಟ್ಟಿ ತಕಸ್ ಹೋಗಿಲ್ಲ. ಮತ್ತೆ ಈ ಪುಣ್ಯಾತ್ಮ ಬಂದು ನಮಗೆ ಮತ್ತಿಟ್ಟು ಇದು ಮಾಡತ್ತಾರ ಅನಿಸ್ತು. ಹಂಗಾಗ್ಬಾರ್ದು. ಒಂದ್ಸಲ ಒಬ್ಬರಿಗೆ ಹಾಸ್ಪಿಟಲ್ ಬಂದಿರ ಮನೆಗೆ, ಪಾಪ ಆರಾಮಿದ್ದಿಲ್ಲ, ಹೋಗಿ ಬಂದಿದ್ದೆ. ನಾನು
ಅವರಿಗೆಲ್ಲ ಚಲೋ ನೋಡಿ ಒಳ್ಳೆ ಮಾತು ಕೇಳಿ ಅವರೇ ಇನ್ನೂ ಏನಿಲ್ಲ ಭಾಳ ಈಗ ಸ್ವಲ್ಪ ಮೊದಲು ದವಾಖಾನೆ ಬಂದು ನೋಡಿದ್ಕಿಂತ ಈ ಭಾಳ ಸುಧಾರಿಸಿರಿ, ಚೆಂದಾಗಿರಿ, ಒಳ್ಳೆ ರೀತಿಯಿಂದ ಆಗಿರಿ ಅಂತ ತಿಳ್ಕೊಂಡು ನಾನು ಭಾಳ ಚಂದಾಗಿ ಹೇಳಿ ಬಂದ. ಇನ್ನೂ ನಾ ಕುರ್ಚಿನ ಅಲ್ಲೇ ಕುಂತಿದ್ದ. ಅವ್ರ ಅಕ್ಕನ ಮಗಳು ತಂಗಿ ಮಗಳು ಯಾವಾಗಿನೂ ಬಂದರು. ಹಾಗೆ ನೋಡಿದ್ರು, ಅಯ್ಯೇ ಅಕ್ಕ ತೊಗಡೆ ಕಟ್ಟಿಗೆ ನಿನ್ ಕಾಲು ತೊಗಡೆ ಕಟ್ಟಿಗೆ ಶಿಲ್ಪಿ ಬರುತ್ತೆ ಶುರು ಮಾಡೋದು ಮಾಡೋದು ಅಳೋದು, ವರ್ಣನೆ ಮಾಡೋದು ಅಳೋದು. ನಾನು ಇಟ್ಟಿದ್ದಲ್ಲಿ ಕೈಲಾಸ ಕಳಿಸ್ಬೇಕೆ ಬಂದ ಅಂತ ಅನಿಸ್ತು. ಇನ್ನಂತೆ 4 ತಿಂಗಳು ಇದಕ್ಕೆ ಇವತ್ತೇ ಪಾಸ್ ಕೊಡೋದು ಕಾಣಿಸ್ತಾಳ ಅಂತ ಅನಿಸ್ತದೆ. ಹಾಗಂದ ನೀವು ಹೋಗ್ತೀರಿ, ಹಂಗನ್ಬೇಡ ಇಲ್ಲ. ಅವ್ರು ಯಾಕೆ ಬಿಡೋರಲ್ಲ, ಏನಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆವ, ನಾನು ನಿಮ್ಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ಒಳ್ಳೇದಾಗ್ತದ, ಚಂದ ಆಗ್ತದ, ನಾನು ದೇವ್ರಿ ಬೇಡ್ಕೊತೀನಿ. ಹಿಂಗೆ ಅವ್ರಿಗೆ ಸ್ವಲ್ಪ ಒಳ್ಳೆ ಮಾತಾಡಿ ಬಂದ್ರೆ ಆ ಬ್ಯಾನೆ ಇದ್ದನ್ನು ದೂರ ಭಾಳ ಆರಾಮಾಯ್ತದೆ. ವಿಶ್ವಾಸ ಅನ್ನೋದು ಭಾಳ ದೊಡ್ಡದಿತ್ತು, ನೆನ್ಪಿಟ್ಕೋರಿ. ಎಲ್ಲಕ್ಕಿಂತ ನಂಬಿಕೆನೇ ಭಾಳ ದೊಡ್ಡದು, ವಿಶ್ವಾಸ ಭಾಳ ದೊಡ್ಡದು. ನಿಮಗೊಂದು ಘಟನೆ ಹೇಳ್ತೀನಿ. ಈ ಇವತ್ತಿನ ವಿಷಯ ಅದೇ ಅಲ್ಲ, ಅಂದ್ರೆ ದೃಷ್ಟಿಕೋನ ಒಳ್ಳೆಯದಿರಬೇಕು. ದೃಷ್ಟಿಯಂತೆ ಸೃಷ್ಟಿ. ನಿಮ್ಗೆ ಬರ್ತದ ಮಹಾಭಾರತ, ದುರ್ಯೋಧನ ಒಳ್ಳೆಯವರಿಗೆ ಕರ್ಕೊಂಡು ಬಾ ಅಂದ್ರೆ ಎಲ್ಲರೂ ಕೆಟ್ಟವ್ಯಾರ ಅಂತ ಹೇಳ. ಧರ್ಮರಾಜನಿಗೆ ಸ್ವಲ್ಪ ಯಾರ್ಯಾವ ಊರಾಗ ಇದು ಕೆಟ್ಟವ್ರನ್ನು ಕರ್ಕೊಂಡು ಬಾ ಅಂದ್ರೆ ಈ ಊರಾಗ ಯಾರು ಕೆಟ್ಟವರೇ ಇಲ್ಲ, ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ. ಅವನ ದೃಷ್ಟಿ ಅವನ ದೃಷ್ಟಿ. ಅದಕ್ಕೆ ನಮ್ಮ ದೃಷ್ಟಿ ಒಳ್ಳೇದಿರ್ಬೇಕು. ಯಾರ ದೃಷ್ಟಿ ಒಳ್ಳೇದಿರ್ತದೆ ಅವ್ರ ಜೀವನದಾಗ ಒಳ್ಳೇದು. ಅದಕ್ಕೆ ನಾವು ನಕಾರಾತ್ಮಕ ಗುಣವನ್ನ ಎಂದೂ ಹೇಳಬಾರ್ದು. ಅಡಿಗೆ ಸ್ವಲ್ಪ ಜನ ಸಾಕುವಾಗಲಿ ಕೊಡಿ ಏನೋ ಹೆಚ್ಚು ಭಾಳ ಚಂದಾಗಿದೆ, ಅಡಿಗೆ ಭಾಳ ಚಂದಾಗಿದೆ ಅಂದ್ಬರ್ಬೇಕು. ಯಾಕೆ ಸ್ವಲ್ಪ ಖಾರ ಹೆಚ್ಚಿದ್ದು ಥೋಡೆ ಕಮ್ಮಿ ಅಂದ್ರೆ ಸುಮ್ಮನೆ ಹೋಗಿ ಸುಮ್ಮನೆ ಅಂತಾರೆ. ಹಾಗಲ್ವಾ, ಒಳ್ಳೆಯದು. ಬಸ್ನಾಗ ಮದುವೆ ಆಗಿತ್ತು ಅಂತ ಗಂಡ ಹೆಂಡತಿ ಚಲೋ ಆಗಿತ್ತು. ಪಾಪಕ್ಕೆ ಹೆಂಡತಿ ಎಲ್ಲ ಡಬ್ಬಿ ಒಂದೇ ಕಡೆ ಇದ್ದು, ಸಕ್ಕರೆ ಹಾಕೋಬಲ್ಲ, ಖಾರ ಹಾಕ ಚಾರ ಗಂಡ ಪಟ್ಟ ಗಂಡ ಕುಡ್ದ. ಅವ್ರು ಎಷ್ಟು ಮನೆ ಕೃಷಿಲ್ಲ, ಏನ್ ಚಂದಾಗಿದೆ ಚಾ, ಏನ್ ಚಂದ ಅಂದ. ಕಡಿಮೆ ಆಗಿದ್ದಂಗೆ ಎಲ್ಲರೂ ಅಂತಂದ. ಅಂದ್ರೆ ಅದು ಪ್ರೀತಿ. ಅಂದ್ರೆ ಇದು ಅದರಲ್ಲಿ ಹಂಗಾದ್ರೂ ಅವ ಚಂದ ಕಂಡ, ಒಳ್ಳೇದು ಕಂಡ. ಹಂಗ ಒಳ್ಳೇದು ಕಾಣ್ಬೇಕು. ಹಂಗ ಅದಕ್ಕೆ ನಾವು ಅದಕ್ಕೆ ಏನ್ ಬೇಕಪ್ಪ? ಶ್ರದ್ಧೆ. ಒಂದು ಹಳ್ಳಿ ಊರು ಮನುಷ್ಯ ಅವನು ಎಂದೂ ಕಾಯಿಲೆ ಬಂದಿರಲಿಲ್ಲ. ಇದು ಆಗಿನ ಘಟನೆ. ಒಂದು ಪುಸ್ತಕದಾಗ ಬರ್ದಾರ, ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕದಾಗ ಬರ್ದಾರ. ಅದು ಹಿಂದೂ ಅವ ಪಟ್ಟಣಕ್ಕೆ ಹೋಗಿಲ್ಲ, ದವಾಖಾನೆ ತೋರಿಸಿಲ್ಲ, ಆರೋಗ್ಯವಾಗಿದ್ದ, ಮಸ್ತ್ ಇದ್ದ. ಅವನು 60-65 ವಯಸ್ಸಿನ ಏನೋ ಒಂದು ಕಾಯಿಲೆ ಬಂದ್ರೆ ಅವ ಏನ್ ಮಾಡ್ದ, ಎಲ್ಲರೂ ದೊಡ್ಡ ಹಾಸ್ಪಿಟಲ್ ಹೋಗ್ತಾನೆ. ನಾನು ಹೋಗ್ಬೇಕು ಅಂತ ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡ ಮೇಲೆ ಆ ಹಾಸ್ಪಿಟಲ್ದಾಗೆಲ್ಲ ಅವನಿಗೆ ಚೆಕಪ್ ಮಾಡಿದ್ರು. ಅವನಿಗೆ ಒಂದು ಹಾಳಿನ ಗುಳಿಗೆ ಬರ್ಕೊಟ್ರು, ಚಿಕ್ಕಿ ಕೊಟ್ಟು, ಇದು ಮುಂದೆ ಸಂಜೀವ ತಪ್ಪ. ಅವ ಮನೆಗೆ ಬಂದ. ಪಾಪ ಹಳ್ಳಿ ಮನುಷ್ಯ ಇದು ಮೆಡಿಕಲ್ ಹೋಗ್ಬೇಕು, ಗುಳಿಗೆ ಕೊಡ್ತಾರ,
ಅವಾಗ ಗುಳಿಗೆ ಮುಂಜಾನೆ ಸಂಜೆ ಬಂದು ತಗೋಬೇಕು ಗೊತ್ತಿಲ್ಲ. ಮುಂಜಾನೆ ಸಂಜೆ ಬಂದು ತಗೋರಂದ್ರೆ ಆ ಪೇಪರ್ ಬರೋಬ್ಬ 20 ಭಾಗ ಮಾಡಿ 20 ಭಾಗ ಮಾಡಿ ಅದನ್ನು ಮರೆಸಿ ತಗೊಳತ್ತ ಮ್ಯಾಲ ನೀರು ಕುಡಿಯಲತ್ತ ತಗೊಳತ್ತ ನೀರು ಕುಡಿಯಲತ್ತ. ಆಗ ಅವನಿಗೆ ಗುಣಮುಖ ಆಯ್ತು. ಡಾಕ್ಟರ್ ಮತ್ತೆ ಒಂದು ಸರ ತಗೊಂಡು ಹೋಗಿ ಅವರಿಗೆ ಸರ ಹಾಕಿ, ಡಾಕ್ಟರ್ ಧನ್ಯವಾದ, ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತೀನಿ. ಏನು ಕೊಟ್ಟು ನೋಡಪ್ಪ ರಿಪೋರ್ಟ್ ಇಲ್ಲದತ್ತ. ಅದೇನಿರ್ತದೆ, ನೀವು ಮುಂಜಾನೆ ಸಂಜೆಗೆ ಒಂದು ತಪ್ಪು ಅಂದಿರಿ, ಅದು ತಗೊಂಡು ಬಿಡ್ತೀರ ಅಂತಂದ. ಅವಾಗ ಅವಂದ ಮತ್ತು ಡಾಕ್ಟರ್ ಇವನಂದ್ರೆ ಯಾಕೆ ಕೇಳಿಸ್ಲಿಲ್ಲ, ಮಾರಾಯ ನೀವು ಭಾಳ ಬಂದಿರಲ್ಲ ಹೋಗಂತ ಹೇಳಿದ್ರು. ಇಲ್ಲಿ ನಗದಲ್ಲ, ಮನುಷ್ಯ ಅಚಲವಾದ ನಂಬಿಕೆ ಇಟ್ಟ ಆ ನಂಬಿಕೆಗೂ ನಾವು ಫಲ ಕೊಡ್ತದ ಅನ್ನಕ್ಕೆ ಮುಕ್ತ ಮನಸ್ಸು ಆ ನಂಬಿಕೆ ಹಂಗೊಂದು ಕಾರ್ಯ ಮಾಡ್ತದೆ, ವಿಶ್ವಾಸ ಮಾಡ್ತದೆ. ನೀವು ಒಬ್ಬರ ಮೇಲೆ ಇಲ್ಲಿ ಹೋದ್ರೆ ನನಗೆ ಕಡಿಮೆ ಆಯ್ತಂದ್ರೆ ನಿಮ್ಗೆ ಶ್ರದ್ಧೆ ಇತ್ತಂದ್ರೆ ಬರೋಬ್ಬರ ಹೋದ್ರೆ ನಿಮ್ಗೆ ಕಡಿಮೆ ಆಗ್ತದೆ. ಆ ನಂಬಿಕೆ ಅಚಲವಾದ ನಂಬಿಕೆ ಇರ್ಬೇಕು. ಸುಮ್ಮನೆ ಹಿಡಿದು ಬಿಡು ಈ ನಂಬಿಕೆ ಇರ್ಬಾರ್ದು. ಪೂರ್ಣ ಇರ್ಬೇಕು, ಗಟ್ಟಿ ಇರ್ಬೇಕು, ಅದು ಗಟ್ಟಿ ಇರ್ಬೇಕು. ಹಂಗೆ ಗಟ್ಟಿಯಾಗಿತ್ತಂದ್ರೆ ಖಂಡಿತವಾಗಿ ನಮಗೆ ಫಲ. ಅದಕ್ಕೆ ನಮ್ಮ ದೃಷ್ಟಿ ಬದಲಾಗಬೇಕು ಅಂತ ಗುರುಗಳು ಇವತ್ತಿನ ವಿಷಯ. ಯಾರು ಒಳ್ಳೆಯದನ್ನ ನೋಡಿ ಮೆಚ್ಚಿಕೊಳ್ಳುವಂತ ಪ್ರವೃತ್ತಿ ನಾವು ಬೆಳೆಸ್ಕೊಂಡೇ ಒಂದು ಅವ್ರ ಜೀವನದಾಗ ಯಶಸ್ಸಾದ್ರೆ ಅಂತ ಲೆಕ್ಕ, ಅವ್ರ ಜೀವನದಾಗ ಯಶಸ್ವಿ ಆದ. ಅದಕ್ಕೆ ನಮ್ಮ ದೃಷ್ಟಿ ಯಾರು ಕೆಟ್ಟದ್ದು ಮಾತಾಡಬಾರ್ದು. ಯಾರ ಬಳಿ 1% ಒಳ್ಳೆಯದಂದ್ರೆ 1% ಏನ್ ಚಂದದಪ್ಪ, ಏನ್ ಚಂದಿದ್ದಿ ನೀವು ಅನ್ಬೇಕು, ಏನ್ ಚಂದಿದ್ದಿ ಅಂತ. ಸಿದ್ದೇಶ್ವರ ಅಪ್ಪಗಳು ಅವೆಲ್ಲರಿಗೆ ಬಂದವರಿಲ್ಲ, ಏನು ಒಳ್ಳೆಯದು ಇವ್ರು ಮತ್ತು ಅವ್ರು ಬಂದವರಿಗೆ ಹೇಳ್ತಾರೆ, ಇವ್ರು ಭಾಳ ಒಳ್ಳೆಯವ್ರಿ, ಇವ್ರು ಭಾಳ ಒಳ್ಳೆಯವರು, ಇವ್ರು ಭಾಳ ಒಳ್ಳೆಯವರು, ಇವ್ರು ಭಾಳ ದಾಸರಿಗಳು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅವ ಅಂಥವ್ರ ಕೈ ಒಳ್ಳೆಯವರು ಅಂದಾರಂದ್ರೆ ನಾನು ಕೈ ಒಳ್ಳೆಯವರಾಗಲಿ ಅಂತ ಭಾವನೆ ಬಂದೇ ಬರ್ತದೆ. ಹಂಗ ಅವನೇ ಪರಿಶುದ್ಧ ಆಗ್ಬೇಕಾದ್ರೆ ನಾವು ಒಳ್ಳೆ ಸ್ವಭಾವ ಬೆಳೆಸ್ತೀವಿ. ಇಲ್ಲಂದ್ರೆ ಬೇರೆ ಅವೆಲ್ಲ ಮತ್ತು ಒಳ್ಳೆಯದೆಲ್ಲ ಮತ್ತು ಒಂದು ದೋಷನೇ ಅವ್ರ ಮುಂದೆ ಇವ್ರ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ಹೇಳ್ಕೊತ ಅಡ್ಡಾಡಿದ್ರೆ ಏನು ಕೇಳಿ ಏನು. ಅದಕ್ಕೆ ನಾವು ಒಳ್ಳೆತನವನ್ನು ಬೆಳೆಸ್ಕೋಬೇಕು. ಅದಕ್ಕೆ ಬಸವಣ್ಣವರು ಒಳ್ಳೆಯದನ್ನ ಬೆಳೆಸ್ಕೋದು. ಅದಕ್ಕೆ ನಾ ಹೇಳಲ್ಲ, ಏನು ಬಂಡಿ ಮನುಷ್ಯನ ಅಂತ ಹೇಳಿದ್ದು, ಮನುಷ್ಯನ ಕೆಲವರಿಗೆಲ್ಲ ಇಟ್ಕೊಂಡಿದ್ರೆ ನಾವು 100 ಮಂದಿ ಆಗ್ತದೆ. ದಿನಾ ಒಂದೊಂದು ಬಸವಣ್ಣ ಯಾವುದಾದ್ರೂ ರೀತಿಯಿಂದ ಸತಾಯಿಸೋದು. ಆಕಳ ಕಳ್ತನ ಮಾಡಕ್ಕ ಹಚ್ಚೋದು, ಮತ್ತೊಂದು ಮಾಡಕ್ಕ ಹಚ್ಚೋದು, ಏನಾರ ಮಾಡೋದು. ಒಂದು ದಿವಸ ಏನು ಮಾಡೋಣ, ಗುಂಪಿನವರು ಕುಂತ ಬೇಟಕ್ಕೆ ಒಂದು ಗಿಡಕ್ಕೆ ಬೇಟಕ್ಕೆ ಕುಂತಿ ಮತ್ತೇನು ಪ್ಲ್ಯಾನ್ ಮಾಡ್ಯಾರಪ್ಪ ಅಂತ ಒಬ್ಬ ಬಂದ. ಏನು ಮಾಡ್ಯಾರ ಹೇಳು. ಇಲ್ಲ ಅನುಭವ ಇಷ್ಟೆಲ್ಲ ಮಾಡಿದ್ರೆ ನಾವು ಅವನಿಗೆ ಒಮ್ಮನೂ ಅಲ್ಲಿ ಅನುಭವ ಮಂಟಕ್ಕೆ ಒಮ್ಮೆ ಬಂದಿಲ್ಲ, ಪ್ರಸಾದ ಮಾಡಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಚಂದ ಪ್ರಸಾದ ಮಾಡಿ ಬರೋಣ ಇವತ್ತ ಪ್ಲ್ಯಾನ್ ಮಾಡರಿ. ಏನು ಪ್ಲ್ಯಾನ್ ಮಾಡರಿ, ಅಲ್ಲಿ ಹೋಗಿ ಪ್ರಸಾದ ಮಾಡಿ ಬರೋದು ಆಗ್ತೈತೆ. ಹಿಂಗೇನು ಬಿಡ್ತಾರಲ್ರಿ, ಲಿಂಗ ನೋಡ್ತಾರಲ್ಲ, ಲಿಂಗ ಎಲ್ಲಿಗೆ ಬದನೆಕಾಯಿ ಬಿಟ್ಟಿದ್ದು ತಗೋ ಅಂತೇಳಿ ಒಂದು ಪರ ಬದನೆ ಕಟ್ಕೊಂಡು ಲಿಂಗ ಕಟ್ಕೊಂಡು ಆಡೋದು. ಅವ್ರು ಶರಣ ನೋಡೋದು, ಬರ್ರಿ ಶರಣ ಆಗ್ತಿ, ಬರ್ರಿ ಶರಣ ಆಗ್ತಿ ಅಂತ ಕೈ ಮುಗಿದು ಸ್ವಾಗತ ಮಾಡದೇ ಮಾಡೋದು ಸ್ವಾಗತ ಮಾಡಿ ಅವರಿಗೆಲ್ಲ ಕುಂತು ಇವರು ಒಂದು 5-3 ಜನ ಇವರು ಕುಂತರು ಎಲ್ಲ ಇಡೀ ಆಗತ್ತೆ. ಎಲ್ಲ ಪ್ರಸಾದ ಒಂದಲ್ಲ ಇನ್ನೇ ಲಿಂಗಾರ್ಪಿತ ಮಾಡಿ ಶುರು ಮಾಡೋದಿತ್ತು.
ಬಸವಣ್ಣನಿಗೆ ಒಂದು ಬಾಗಿಲಿಂದ ಒಳಗೆ ಬಂದು ಅವ್ರ ಕೈದಾಗ ಒಂದು ಬಿಲ್ಲು ಪತ್ರಿ ಬುಟ್ಟಿ ಇತ್ತು. ಒಂದೊಂದ ಎಲ್ಲ ಅವ್ರ ಬಿಲ್ಲು ಪತ್ರಿ ಬಿಟ್ಟಿದ್ದ ತಕ್ಷಣ ಎಲ್ಲರೂ ಲಿಂಗ ತೆರಗಿನ ಇದ್ದಲ್ಲಿ ಕೈದಾಗ ಇಟ್ಕೊಂಡು ಹಿಂಗೆ ಕುಂತರು. ಅವಾಗ ಎಲ್ಲರೂ ಹಿಂಗೆ ಪತ್ರಿ ಇಟ್ಕೊಂಡು ಇವ್ರು ಮಂದಿ ಬಂದಂಗೆ ಕಟ್ಕೊಂಡು ಇವ್ರು ಇದೇನು ಬಂತು ತಮ್ಮ ಅಂತಂದ್ರು. ಇದೇನು ಬಂತು? ಅವಾಗ ಹೆಂಗ್ ಮಾಡಿ ಓಡೋದೇ ಇವ್ರು ಸುಮ್ಮನೆ ಹೆಂಗ್ ಓಡೈತಿ ಓಡೋಲ್ಲ ಬಿಸಿಲಾಗ ಹೋದ್ರು. ಅಷ್ಟ್ರಾಗ ಬಸವಣ್ಣವ್ರು ಬಂದು ತೆಗೀರಪ್ಪ ಶರಣೆ ತೆಗೀರಿ 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 ನೀವು ಲಿಂಗ ತೆಗೀರಿ ಲಿಂಗ ತೆಗೀರಿ ಲಿಂಗ ತೆಗಿ. ಅವಾಗ ಅವರು ನಡಲತ್ತು ಬದನೆಕಾಯಿ ಅಂತ. ಅವಾಗ ನಮ್ಮ ಬಸವರಾಜ ನಡೆ ಅಂತರಿದ್ರು ಮಗನೇ ಅಂತ ಹಿಂಗೆ ಕೊಟ್ಟು ಕಳಿಸ್ಬಿಡ್ತಿರು. ಮೋಸ ಬದನೆಕಾಯಿ ಇಟ್ಕೊಂಡು ಬಿಡ್ತೀವಿ ಮಗನೇ ಅಂತೇಳಿ 2 ಕೊಟ್ಟು ಕಳಿಸ್ತೀವಿ. ಆದ್ರೆ ಬಸವಣ್ಣವ್ರದ್ದು ಎಂಥ ಪ್ರೀತಿ, ಅವ್ರು ನೋಡೋ ದೃಷ್ಟಿಕೋನ ಹೆಂಗ, ಅವ್ರು ನೋಡೋ ವಿಷನ್ ಹೆಂಗ, ಅವ್ರ ಭಾವನೆ ಹೆಂಗ ಅದು ನೋಡ್ಬೇಕು. ಬಸವಣ್ಣವ್ರು ಏನಂದ್ರು, ಎಂಥ ದೊಡ್ಡ ಶರಣರಪ್ಪ ನೀವು. ಲಿಂಗಕ್ಕೆ ಬದನೆಕಾಯಿ ಕೆಲವರು ತಿಳಿಲತ್ತಲ್ಲ, ಆದ್ರೆ ನೀವು ಬದನೆಕಾಯಿ ಲಿಂಗ ಅಂತ ಭಾವಿಸ್ಕೊಂಡು ಬಂದಿರಲ್ಲ. ನೀವೆಂಥ ದೊಡ್ಡ ಶರಣರು, ಬದನೆ ಲಿಂಗ ಅಂತ ಭಾವಿಸ್ಕೊಂಡು ಬಂದಿರಿ, ನೀವೆಂಥ ದೊಡ್ಡ ಶರಣ. ಅವಾಗ ಅವರು ನೀವು ಬಹಳ ದೊಡ್ಡ ಶರಣರು ಅನುಕೂಲ ಎಲ್ಲರೂ ಹಣ್ಣಗಾದ್ರು ಅಲ್ಲೇ ಬಸವಣ್ಣ ಪಾದ ಹಿಡಿದ್ರು. ಎಲ್ಲರೂ ಸಾಷ್ಟಾಂಗ ನಾವು ಯಾರೋ ಮಾತು ಕೇಳಿ ಹಿಂಗೆಲ್ಲ ತಮಗೆ ಬಹಳ ನೋವು ಕೊಡ್ತೀವಿ. ಮಹಾಪುರುಷರೇ ನಮಗೆ ನಾವು ಇಲ್ಲ ನಿಜವಾದ ನಮ್ಗೆ ಲಿಂಗ ದೀಕ್ಷೆ ಕೊಡ್ರಿ, ನಾವು ಶರಣರಾಗಿ ಇಲ್ಲೇ ನೀವು ಸೇವಾ ಮಾಡ್ಕೊತಾ ಇಲ್ಲೇ ಇರ್ತೀವಿ. ಅದನ್ನ ನೋಡೋ ದೃಷ್ಟಿಕೋನ ಒಳ್ಳೆಯದಿದ್ರೆ ಏನಾಗ್ತದಲ್ಲಿ ಅದಕ್ಕೆ ದೃಷ್ಟಿ ಬಹಳ ಮಹತ್ವದ್ದು. ಎಲ್ಲಿ ದೃಷ್ಟಿ ಒಳ್ಳೇದಿರ್ತದ ನಾವು ಒಳ್ಳೆಯವರೇ ಆಗ್ತೀವಿ. ಅದಕ್ಕೆ ಮತ್ತೆ ನಮ್ದು ಇನ್ನೊಂದು ನಾವು ಮೈನಸ್ ನಮ್ಮಲ್ಲಿ ಇರ್ತೀವಿ ಬಹಳ ಜನರಲ್ಲಿ, ನನ್ನಿಂದ ಏನಾಗಲ್ಲ, ಈ ಕೆಲಸ ನಮ್ಗಿಂದ ಆಗಲ್ಲ, ಏನ್ ಮಾಡ ನನ್ನಿಂದ ಆಗಲ್ಲ 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 ಪಟ್ಟಿರ್ತಾರೆ ಕೆಲವು. ಅದೆಂದು ಆಗ್ತದ ಆಗ್ತದ ಅನ್ಬೇಕು. ನನ್ನ ತಣ್ಣೀರಂದ್ರೆ ಆಗಲ್ಲ ನೋಡಕ್ಕ, ತಣ್ಣೀರಂದ್ರೆ ಆಗಲ್ಲ. ನನ್ನ ಮಸ್ಕಿನಾಗ ಹೇಳೋದಂದ್ರೆ ವಜ್ಜ 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 ಅದು ಆಗಲ್ಲ. ಹಂಗೆಂದು ಆಗಲ್ಲ ಅಂತ ಶ್ರದ್ಧೆ ಇರಬಾರ್ದು. ಐತದ ಅನ್ನೋದು ಭಾವಿತ್ತಲೂ ಅದು ಹಾಗೆ ಆಗ್ತದೆ. ಐತದ ಅಂದ್ರೆ ಹಾಗೆ ಆಗ್ತದೆ. ಅದು ಒಳಗೆ ಅದು ಒಂದು ಇದು ತಯಾರಾಗಿರ್ತದೆ, ಒಂದೊಂದು ಇದು ಇರ್ತದೆ. ಯಾರು ಆಗ್ತದ 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 ಆಗ್ತದೆ. ದೇವ್ ಅದ 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 ಅನ್ನೋದು ಕಸ್ತದೆ ಹಿಡಿತದೆ. ಇರ್ಲಿಲ್ಲ ಇರದೇ ಇಲ್ಲ. ಅವ್ರು ಯಾರೋ ಹಂಗೆ ಕುಂತೀನಿ ಇಟ್ಟಾಗ ಹತ್ತಿ ಹೊಡ್ಕೊಂತ ಆ ಹುಣಸೆ ಕಡೆ ದೇವ್ ಅದ ಅಂತ ಎಲ್ಲಿ ತಿರುಗಿರ್ತಾವ ಹುಚ್ಚ ಕರ್ಕೊಂಬಂದ. ಹಂಗಾಗಿ ನೀವು ಹೋಗಿ ರಾತ್ರಿ 12 ಗಂಟೆಗೆ ಹೋಗಿ ಅಲ್ಲೊಂದು ಮಳಿ ಹೊಡೆದು ಬಾ ಅಂತ. ಆಯ್ತು ಹೋಯ್ತೀನಿ ಅಂತ ಹೇಳಿ 10,000 ರೂಪಾಯಿ ಕೊಡ್ಬೇಕು. 10,000 ಕೊಟ್ಟ. ಅವಾಗ ಹೋದ. ಅದಕ್ಕೆ ಅನ್ನೋದು ಹೇಳಿದ್ದೇವೆ ಏನು ಅಲ್ಲಿ ಹೋಗೋಣ ಎಲ್ಲರೂ ಇರ್ತದೆ. ಅದೇನು ಅನುಮಾನ ಶುರುವಾಯ್ತು. ಅಂತನ ಹೋಗಿ ಸೀದಾ ಧೈರ್ಯದಿಂದ ಹೋಗಿ ಕಟ್ಟ ಕಟ್ಟ ಹೊಡೆದು ಬಂದ್ರೆ ಏನೂ ಮಾಡ್ತಿದ್ದಿಲ್ಲ. ಅದೇನು ಅದೇನು ಅನ್ಕೊತ ನೋಡಿ ಅನ್ಸ್ಕೊಟ್ಟು ಅನ್ಸ್ಕೊಟ್ಟು ಬರೀ ಹೊಡೆದ ಹೇಳಕ್ ಹೋಗಿ ಅಲ್ಲೇ ಬೇವಸ್ಥೆಗೆ ಬಿಟ್ಟು ಬೇವಸ್ಥೆಗೆ ಬಿದ್ದ ತಕ್ಷಣ ಮುಂಜಾನೆ ಮತ್ತೆ ಮಂದಿ ಹೋಗಿ ನೋಡ್ತಾರ. ಅವ ಏನ್ ಮಾಡಿ ನನ್ನ ಮರಿಗೆ ಅವನ ದುಂಗಿಗೆ ಅವನೇ ಹೊಡ್ಕೊಂಡ. ಕುಂತ ನಾನು ಮರಿ ಹೊಡೆದ ಅವನ ನುಂಗಿ ಮೇಲೆ ಮರಿ ಹೊಡ್ಕೊಂಡ.
ಹೇಳಕ್ ಇದು ಅದಕ್ಕೆ ನಮ್ಮಲ್ಲಿ ಭಯ ಹೋಗ್ಬೇಕು, ನಿರ್ಭಯ ಇರ್ಬೇಕು. ನಿರ್ಭಯ ಮತ್ತೆಲ್ಲ ಆಗ್ತದೆ ಅನ್ಬೇಕು. ಶಾಲೆ ಮಾಸ್ತರ್ ಮಕ್ಕಳೇ ಇನ್ನು ಏನೇನಾಗಲ್ಲಪ್ಪ ನಿಮ್ಗ ಒಂದು ಚಿಟ್ಟಿ ಬರೆದು ಹಾಕಲಿ ಆಯ್ತು ಅಂತ ಹೇಳ. ಅವರೆಲ್ಲರೂ ನನಗೆ ಮಸ್ಕಿನಾಗ ಹೇಳೋದಾಗಲ್ಲ ಅಂದ ಒಬ್ಬ, ಅದರಿಂದ ಒಬ್ಬ, ಇದು ಅಂದೆಲ್ಲ ಹಾಕು. ಅವ ಅದನ್ನು ಜೊತೆ ತಲೆ ಮೇಲೆ ಇಟ್ಕೊಳ ಒಂದು ಇದು ಪಾಸ್ಕೊತ ನಡ್ ಅಂದ, ಅಲ್ಲೊಂದು ಗಾಳಿ ಕದಂತ ಅದೆಲ್ಲ ಹಾಕಿದಂದ, ಅವೆಲ್ಲ ಚಟ್ಟಿ ಒಳಗೆ ಹಾಕು, ಮುಚ್ಚದ ನೋಡಿ ನಿಮ್ಗೆ ಏನು ಆಗಲ್ಲ ಅಂದಿರಲ್ಲ. ಇವತ್ತು ಅದು ಹೇಳ್ಬೇಕು, ಸಮಾಧಿ ಆಯಿತು, ಅದ್ರ ಸಂಸ್ಕಾರ ಮಾಡಿಬಿಡ್ತಿ, ಅದ್ರದ್ದು ನಿರ್ಣಯ ಮಾಡಿಬಿಡ್ತಿ, ಇನ್ನು ನಿಮ್ಗೆ ಎಲ್ಲನೂ ಆಗ್ತದೆ ನೋಡ್ರಿ ಅಂತ ಹೇಳೋದು. ಅವಸ್ಥೆ ನಿಮ್ಗೆಲ್ಲ ಆಗ್ತದೆ. ನಿಮ್ಮಲ್ಲಿ ಎಲ್ಲ ಆಗಲಿದ್ದು ಅವಕ್ಕೆಲ್ಲ ಮುಗಿಸಿಬಿಡ್ರಿ. ಗೊತ್ತೇ ಕಲಾಸ ಮಾಡಿಬಿಟ್ರು, ಕಲಾಸ ಮಾಡಿಬಿಟ್ರಿ ಅನ್ನೋದು ಅದು ಹಾಗೆ. ಮನುಷ್ಯನ ಮನಸ್ಸು ಬೇಕು, ಮನಸ್ಸು ಬೇಕು. ಈಗ ನಿಮ್ಮ ಮನೆಯಾಗ ಮದುವೆ ಇರ್ತಂದ್ರೆ ರಾತ್ರಿ 2 ಗಂಟೆ ತನಕ ಕಣ್ಣು ಮಲ್ಕೊಂಡ್ರು ಕಣ್ಣು ಮುಚ್ಚಲು. ಅಲ್ಲಿ ಅದೇ ಇನ್ನೊಬ್ಬರು ಮದುವೆ ಗೊತ್ತಾಗಿದ್ರು ಬಾ ಅಂತ ಹೋದ್ರಿಂದ ಅಲ್ಲಿ 9 ಗಂಟೆ ಮುಂದೆ ಅಂದ್ರೆ ಅಲ್ಲೇ ಬರ್ತಿರ್ತೀವಿ. ಹಂಗಿತ್ತು. ಅದಕ್ಕೆ ನಮ್ಮ ಒಳಗೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು, ನೆಗೆಟಿವ್ ಇರಬಾರ್ದು. ಆ ಯಾರಲ್ಲಿ ನೆಗೆಟಿವ್ ಇರ್ತದೆ ಅದು ಎಂದು ಒಳ್ಳೆಯದು ಬೆಳವಣಿಗೆ ಅಲ್ಲ. ಅದಕ್ಕೆ ನಾವು ಯಾವಾಗಲೂ ಸಕಾರಾತ್ಮಕ ಭಾವನೆಯನ್ನು ಒಳಗೆ ತುಂಬ್ಕೋಬೇಕು. ಒಳ್ಳೆಯದು 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 ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯ ವಾತಾವರಣ, ಮಕ್ಕಳಿಗೂ ಒಳ್ಳೆಯ 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 ಒಂದು, ನಮ್ಮ ಮನೆಯಲ್ಲಿ ಯಾರ ಇದ್ರೂ ಒಳ್ಳೆಯ ಒಳ್ಳೆಯ ಒಂದು. ಒಂದ್ಸಲ ಸಾಕ್ರೆಟಿಸ್ ಅವನ ಹೆಂಡತಿ ಸರಿ ಭಾಳ ಜಗಳ ಆಗ್ತಿದ್ದಾವ. ಎಲ್ಲರೂ ಬಂದಾಗ ಹಿಂಗೆ ರೌಂಡ್ ಕುರ್ಚಿ ಹಾಕ್ಯಾರ, ಡಿಸ್ಕಷನ್ ನಡೆದು ಭಾಳ ಅಂತಾರಾಷ್ಟ್ರೀಯ ಮಟ್ಟ ಡಿಸ್ಕಷನ್ ನಡೆದ. ಆ ಹೆಂಡತಿ ಬಾಯಿದ ಬಂದು ನಿಂತಾಳ, ಕೈ 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 ಬೆಳಿ ಬೆಯಿ ಬೆಯಿ ಬೆಯ್ಲತ್ತರು. ಅವಾಗ ಇವ್ರಿಗೂ ಚರ್ಚೆ ಮಾಡತ್ತ, ಎಲ್ಲರೂ ಬಂದವರೇ ಗಾಬರಿ ಆದರು. ಆಮೇಲೆ ಏನಂಬರ್ ಕೈ ಒಳಗಿನ ಪಡ ತಗೊಂಡು ಬಂದು ಮೈನ ದಡ್ಡ ಹಾಕಿದ್ರು. ಅವಾಗ ಎಲ್ಲರೂ ಗಾಬರಿ ಆದ್ರು. ಗಾಬರಿ ಆಗ್ಬೇಡ್ರಿ, ಈ ಹತ್ರ ಗದ್ದರ್ಸದ ಈ ಮಳೆ ಬಿದ್ದಲ್ಲ ಅಂತ. ಈ ಹತ್ರ ಗದ್ದರ್ಸದ ಈ ಮಳೆ ಬಿತ್ತದ, ಯಾಕೆ ಗಾಬರಿ ಆಗ್ಲತ್ತೀರಿ? ಅವನ ದೃಷ್ಟಿಕೋನ ಹೆಂಗದ ಇದಕ್ಕೆ ಅಂತ ಪಾಸಿಟಿವ್ ಅಷ್ಟು ಅಂದ್ರೂ. ಅವಾಗ ಮತ್ತೆ ಹೆಂಡತಿ ಇದು ನೋಡಿ ಶ್ರೀಮಂತ ಇರ್ತಾರಲ್ಲ, ಯಾಕಂತ ಅನ್ಸಿರಿ ಬಾಳ್ವೆ ಮಾಡ್ತೀನಿ, ಸುಮ್ಮನೆ ಬಿಟ್ಕೊಂಡು ನಡಿ ಅಂತ ಒಬ್ಬರಿಗೆ ಕಿವಿಯಾಗಿ ಹೇಳಿದ್ರು. ನನ್ನ ಗಂಡ ಭಾಳ ಒಳ್ಳೆಯವನ, ಅವ ಜಗತ್ತಿಗೆ ದೊಡ್ಡ ವ್ಯಕ್ತಿಯನ, ಏನೋ ನಾವು ಹಟ್ಟಿಗೆ ಅಂತ ನಾನು ಸುಮ್ಮನೆ ಯಾರಿನ ಹಟ್ಟಿ ಬೈತೀನಿ, ಆ ಬಯಸ್ಕೊತಾನೆ. ಆದ್ರೆ ಹಂಗೆ ಹೇಳ್ತೀವಿ ಅಂತ ಬಂದವನಿಗೆ ಹೇಳು. ಅಂದ್ರೆ ಅಕ್ಕಿಂದು ಒಳ್ಳೆ ದೃಷ್ಟಿಕೋನೆ, ಇವಂದು ಒಳ್ಳೆ ದೃಷ್ಟಿಕೋನ. ಹಂಗೆ ನಾವು ಒಳ್ಳೆ ದೃಷ್ಟಿಕೋನವನ್ನು ಬೆಳೆಸ್ಕೊಂಡು ನಮ್ಮ ಕಣ್ಣು ಆಚಾರದಿಂದ ಮಾಡಿಕೊಂಡು ಇದೆಲ್ಲ ಶಿವಮಯ, ಇದೆಲ್ಲ ದೇವಮಯ, ಎಲ್ಲರಲ್ಲಿ ಪರಮಾತ್ಮ ಅದಾನ ಅಂತ ನಮ್ಮ ಭಾವನೆ ತುಂಬಿಕೊಂಡ್ರೆ ನಿಜವಾಗಿಯೂ ನಮಗೆಲ್ಲ ಕಡೆ ಪರಮಾತ್ಮ ಕಾಣ್ತಾನೆ. ದೃಷ್ಟಿಕೋನ ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಸಮಯ ಆಗ್ಯದ. ಗಾಡಿಗಳು ಮಳೆ ಬಿಟ್ಟಾಗ ಇಲ್ಲೆಲ್ಲ ನಿತ್ಯ ಗಾಡಿಗಳು ನಿಲ್ಲಿಸ್ಯಾರ. ಯಾವತ್ತು ಮಳೆ ಇತ್ತು